ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು, ಆ ಪರ್ಸನ್ ಬಗ್ಗೆ ನೀವು ತಿಳ್ಕೊಬೇಕು ಇನ್ನೂ ಅಂತ ಅಂದರೆ ನಾನು ಒಂದು ವಾಟ್ಸಪ್ ನಂಬರ್ಗೂ ಕೂಡ ಕಾಲ್ ಮಾಡ್ಬೋದು. ಹಾಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು ನಿಮಗೆ ರೆಸೊನೇಟ್ ಆಗ್ತಾ ಇದ್ದರೆ. ಸೊ ನೋಡೋಣ ನಿಮ್ಮ ಪರ್ಸನ್ಸ್ ಫೀಲಿಂಗ್ಸ್ ಎನರ್ಜೀಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಕೆ, ರನ್ನರ್, ಐ ಡೋಂಟ್ ವಾಂಟ್ ಟು ರನ್ ಎನಿಮೋರ್. ಸೊ ಈ ಪರ್ಸನ್ ನಿಮ್ಮಿಂದ ಏನಾದರೂ ದೂರ ಹೋಗ್ತಾ ಇದ್ದರೆ ಅವ್ರಿಗೆ ಈಟ್ ಅನ್ನಿಸ್ತಾ ಇದೆ, ನಿಮ್ಮಿಂದ ತುಂಬ ದೂರ ಹೋಗಬಾರ್ದು, ಸ್ಟೇ ಮಾಡಬೇಕು, ಹೋಲ್ಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಳ್ತಿದ್ದಾರೆ. ಅವ್ರಿಗೂ ಕೂಡ ನಿಮ್ಮಿಂದ ದೂರ ಹೋಗಿ ಈಗ ಒಂದು ರಿಯಲೈಸೇಷನ್ ಅನ್ನೋವಂಥದ್ದು ಆ ಪರ್ಸನ್ಗೆ ಆಗ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ಅವರು ನಿಮ್ಮ ಜೊತೆ ಬಿಹೇವ್ ಮಾಡಿದ ರೀತಿ ಅಥವಾ ಅವ್ರು ಬಿಹೇವ್ ಮಾಡ್ತಿರೋ ಅಂಥ ರೀತಿ ಅದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ. ಅವರು ಏನು ಖುಷಿಯಾಗಿಲ್ಲ, ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡ್ತಿದ್ರೆ ಅಥವಾ ರೆಸ್ಟ್ರಿಕ್ಷನ್ ಮಾಡ್ತಿದ್ರೆ ಅಥವಾ ನಿಮ್ಮಿಂದ ಅವರು ದೂರ ಹೋಗ್ತಾ ಇದ್ರೆ ಅವ್ರೇನು ಖುಷಿಪಟ್ಟು ಅದನ್ನು ಅವರು ಮಾಡ್ತಾ ಇಲ್ಲ. ಸೊ ಈ ಪರ್ಸನ್ನು ಅವರ ಬಿಹೇವಿಯರ್ ಅವ್ರಿಗೆ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಅನ್ನಿಸ್ತಾ ಇದೆ ನಿಮ್ಮಿಂದ ದೂರ ಹೋದ್ಮೇಲೆ ಆ ಪರ್ಸನ್ ಅವರ ತಪ್ಪಿನ ಅರಿವು ಅವ್ರಿಗೆ ಆಗ್ತಾ ಇದೆ. ಅವ್ರು ಏನು ಮಾಡಿದ್ರು, ನಿಮ್ಮನ್ನು ಯಾಕೆ ಅವ್ರು ದೂರ ಇಟ್ಟರು ಅಥವಾ ಅವ್ರು ಮಾಡಿದ್ದು ಕರೆಕ್ಟಾ ಇಲ್ವಾ ಅನ್ನೋವಂಥ ಅವರ ನೆಗೆಟಿವ್ನೆಸ್ ಅಥವಾ ಅವರ ಒಂದು ಫ್ಲಾಸ್ ಅಥವಾ ಅವರ ಒಂದು ತಪ್ಪು ಈ ಪರ್ಸನ್ಗೆ ಅರ್ಥ ಆಗ್ತಿದೆ. ಸೊ ಅವ್ರಿಗೆ ನಿಮ್ಮ ಜೊತೆ ಇನ್ನೊಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ಬೇಕಾಗಿದೆ. ಬಟ್ ಆ ಪರ್ಸನ್ನು ನಿಮ್ಮ ಹತ್ರ ಆನೆಸ್ಟಾಗಿ ಇರಲಿಲ್ಲ. ಮೇ ಬಿ ಅವರು ನಿಮ್ಮ ಹತ್ರ ಸುಳ್ಳು ಹೇಳಿರ್ಬೋದು ಅಥವಾ ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ ಆಗಿರ್ಬೋದು. ಅದರಿಂದ ಈ ಪರ್ಸನ್ ನಿಮ್ಮನ್ನು ದೂರ ಮಾಡ್ಕೊಂಡಿರೋ ಚಾನ್ಸಸ್ ಇದೆ. ಆದರೆ ಆ ಒಂದು ವಿಚಾರಕ್ಕೆ ಆ ಥರ್ಡ್ ಪಾರ್ಟಿಗೋಸ್ಕರ ಇವರೇನಾದರೂ ನಿಮ್ಮನ್ನು ದೂರ ಮಾಡ್ಕೊಂಡಿದ್ರೆ ಅವರು ನಿಜವಾಗ್ಲೂ ಸ್ಯಾಟಿಸ್ಫೈಡ್ ಆಗಿಲ್ಲ ಮೂರನೇ ವ್ಯಕ್ತಿ ಜೊತೆ. ಅವ್ರಿಗೆ ಈಗಲೂ ಅನ್ನಿಸ್ತಾ ಇದೆ ಆ ವ್ಯಕ್ತಿ ಜೊತೆ ಹೋದ್ಮೇಲೆ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಏನು ಅಂತ ಗೊತ್ತಾಗಿದೆ, ಅವ್ರ ತಪ್ಪೇನು ಅಂತ ಗೊತ್ತಾಗಿದೆ. ಅವ್ರಿಗೆ ಈಗ ಅನ್ನಿಸ್ತಾ ಇದೆ ನಾನು ನಿಮ್ಮಿಂದ ಹೊಡೋಗಿರೋದ್ರಿಂದ ಈಗ ನಾನು ಮತ್ತೆ ವಾಪಸ್ ನಿಮ್ಮ ಹತ್ರನೇ ಬರಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಮೆಸೇಜಸ್ ತುಂಬ ಪಾಸಿಟಿವ್ ಆಗಿ ಬಂದಿದೆ. ಸೊ ನೋಡೋಣ ಟ್ಯಾರೋ ಏನು ಹೇಳುತ್ತೆ, ಈ ಪರ್ಸನ್ ಯಾರು, ಅವರ ಎನರ್ಜೀಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ದ ಎಂಪರರ್ ಕಾರ್ಡ್. ಎಂಪರರ್ ಅಂತ ಅಂದರೆ ಈ ಪರ್ಸನ್ ಬಂದು ಮೇಷರಾಶಿ ಆಗಿರುವಂಥ ಚಾನ್ಸಸ್ ಇದೆ. ಮತ್ತು ಇವರ ಅಕ್ಷರ ಬಂದು HDNYCTZ ಅಥವಾ ABUV PK ಇಷ್ಟು ಆಗಿರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಆ ಪರ್ಸನ್ನು ಸ್ವಲ್ಪ ಈಗೋಯಿಸ್ಟಿಕ್ ಇರ್ಬೋದು ಅಥವಾ ಅವರು ಸೊಸೈಟಿಗೋಸ್ಕರ ಎದುರುಕೊಳ್ಳೋ ಥರ ಮೇಲ್ನೋಟಕ್ಕಿದ್ದಾರೆ. ಬಟ್ ಒಳಗಡೆ ಮಾತ್ರ ಅವ್ರಿಗೆ ಏನು ಬೇಕೋ ಅದನ್ನೇ ಮಾಡ್ತಾರೆ ಈ ಪರ್ಸನ್. ಸೊ ಇವರು ಸ್ವಲ್ಪ ಡಾಮಿನೇಟಿಂಗ್ ನೇಚರ್, ಆ್ಯಟಿಟ್ಯೂಡ್ ಜಾಸ್ತಿ ಇರುತ್ತೆ ಮತ್ತು ಬುದ್ಧಿವಂತಿಕೆ ಕೂಡ ಇವ್ರಿಗೆ ಜಾಸ್ತಿ ಇರುತ್ತೆ. ಇವರು ಮೇಲ್ನೋಟಕ್ಕೆ ಮಾತ್ರ ತುಂಬ ಹೆಂಗಿರ್ತಾರೆ ಅಂತ ಅಂದರೆ ಲೈಕ್ ತುಂಬ ರಾಯಲ್ ಆಗಿ, ತುಂಬ ರಿಚ್ ಆಗಿ ಅಥವಾ ಅವರ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಟ್ ಒಳಗಡೆ ಈ ಪರ್ಸನ್ ಸ್ವಲ್ಪ ಹೆದರಿಕೆ ಇರೋವಂಥವ್ರು, ಮೇಲ್ನೋಟಕ್ಕೆ ಕಾಣೋ ಹಾಗೆ ಈ ಪರ್ಸನ್ ಇರಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಪರ್ಸನ್ಗೆ ಏನಾದರೂ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ನೀವು ಅನ್ಕೋಬೋದು ಈ ಪರ್ಸನ್ ಬಗ್ಗೆನೇ ನಾನು ಮಾತಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ನಿಮ್ಮ ಮತ್ತು ಅವರ ಮಧ್ಯೆ ಆಗಿರುವಂಥ ಸಪ್ರೇಷನ್ ಈ ಪರ್ಸನ್ಗೆ ಈಗ ಡಿಪ್ರೆಷನ್ಗೆ ಹೋಗಿರೋ ಹಾಗೆ ಕಾಣಿಸ್ತಾ ಇದೆ. ಅವರು ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ, ನೆಮ್ಮದಿಯಾಗಿಲ್ಲ. ಅವರ ಒಂದು ಫೀಲಿಂಗ್ಸ್ ಅಥವಾ ಅವ್ರು ಏನು ಅಂದ್ಕೊಂಡಿದ್ರು ಅದು ಯಾವುದೂ ಕೂಡ ಥರ್ಡ್ ಪಾರ್ಟಿ ಜೊತೆ ಅವ್ರಿಗೆ ಸಿಗ್ತಾ ಇಲ್ಲ. ಅವ್ರು ಅಂದ್ಕೊಂಡಂಗೆ ಅವರ ಜೀವನ ನಡೀತಾ ಇಲ್ಲ ಅನ್ನೋ ಒಂದು ಬೇಜಾರಿದೆ. ಅವರ ಒಂದು ಸಂತೋಷದ ಕೀನ ಅವರು ಬೇರೆಯವರ ಒಂದು ಕೈಯಲ್ಲಿ ಕೊಟ್ಟು ಅವರು ಈಗ ಡಿಪ್ರೆಷನ್, ಆ್ಯಂಸೈಟಿ, ಸ್ಟ್ರೆಸ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ನೈಟ್ ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ ನಿಮಗೆ ಆದಷ್ಟು ಬೇಗ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು. ನೀವು ಅವ್ರಿಗೆ ತೋರಿಸಿದಂಥ ಪ್ರೀತಿ ಇನ್ಯಾರೂ ತೋರಿಸಲ್ಲ ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಒಂದು ಅರ್ಥ ಆಗ್ತಾ ಇದೆ. ಅವ್ರು ಆದಷ್ಟು ಬೇಗ ನಿಮ್ಮನ್ನು ಅಪ್ರೋಚ್ ಮಾಡಬೇಕು, ನಿಮ್ಮ ಹತ್ರ ಅವ್ರ ಫೀಲಿಂಗ್ಸ್ನ ಹೇಳ್ಕೋಬೇಕು. ಅವರು ಯಾರನ್ನ ನಂಬಿ ಹೋದ್ರೋ ಆ ಪರ್ಸನ್ ರೈಟ್ ಪರ್ಸನ್ ಅಲ್ಲ ಅಥವಾ ರೈಟ್ ಚಾಯ್ಸ್ ಅಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅಂದರೆ ಆದಷ್ಟು ಬೇಗ ಈ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಳ್ತಿದ್ದಾರೆ. ಈ ಪರ್ಸನ್ ಬಂದು ಮೀನರಾಶಿ, ವೃಶ್ಚಿಕ ರಾಶಿ ಮತ್ತು ಕರ್ಕಾಟಕ ರಾಶಿ ಆಗಿರುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆ ಪರ್ಸನ್ ಇನ್ನೂ ನಿಮ್ಮನ್ನು ಫೀಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಅವ್ರಿಗೆ ನೀವಿಬ್ಬರು ಏನಾದರೂ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ಲೈಕ್ ನಾನು ನಿಮ್ಮನ್ನು ಮದುವೆ ಆಗಬೇಕಿತ್ತು ಅಥವಾ ನಿಮ್ಮ ಜೊತೆ ಖುಷಿಯಾಗಿರಬೇಕಾಗಿತ್ತು, ನಾವಿಬ್ಬರು ನೆಮ್ಮದಿಯಾಗಿರ್ಬೋದು, ಜೀವನ ಚೆನ್ನಾಗಿರ್ತಿತ್ತು. ನಾನು ಈಗ ನಿಮ್ಮಿಂದ ದೂರ ಬಂದು ತುಂಬ ತಪ್ಪು ಕೆಲಸ ಮಾಡಿದ್ದೀನಿ, ನನಗೆ ನನ್ನ ತಪ್ಪಿನ ಅರಿವಾಗಿದೆ, ನನ್ನನ್ನು ಕ್ಷಮಿಸಿ ಅಂತ ಅಂದ್ಬಿಟ್ಟು ಅವ್ರು ಫೀಲ್ ಮಾಡ್ತಿದ್ದಾರೆ. ಸೊ ಅವರು ಒಂದು ಸಾರಿನ ಕೇಳ್ತಾ ಇದ್ದಾರೆ. ಅವ್ರಿಗೆ ಒಂದು ರಿಗ್ರೆಟ್ ಆಗ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನಾನು ತಪ್ಪು ಮಾಡಿದ್ದೆ, ನನ್ನನ್ನು ಕ್ಷಮಿಸಿ, ನಾನು ನಿಮ್ಮನ್ನು ಹರ್ಟ್ ಮಾಡಿದ್ದೀನಿ, ನನ್ನನ್ನು ಕ್ಷಮಿಸಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ಒಂದು ಕಮಿಟ್ಮೆಂಟ್ ಅನ್ನೋವಂಥದ್ದು ಬೇಕಾಗಿದೆ. ನೀವು ಮತ್ತು ಅವರು ಏನಾದರೂ ಮತ್ತೆ
ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಅಂತ ಏನಾದರೂ ವೆಯ್ಟ್ ಮಾಡ್ತಿದ್ರೆ ಈ ಪರ್ಸನ್ ಕೂಡ ಅಷ್ಟೇ ನಿಮಗೆ ಒಂದು ಕಮಿಟ್ಮೆಂಟ್ ಕೊಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಹತ್ರ ಇದ್ದಷ್ಟು ಖುಷಿ, ಸಂತೋಷ, ನೆಮ್ಮದಿ ಆ ಪರ್ಸನ್ಗೆ ಎಲ್ಲೂ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಬಿಕಾಸ್ ಆ ಪರ್ಸನ್ ಅನ್ನಿಸ್ತಾ ಇದೆ ನೀವು ಗೈಡ್ ಮಾಡ್ತಾ ಇದ್ದಂಗೆ, ಅಥವಾ ನೀವು ಪ್ರೀತಿಸ್ತಾ ಇದ್ದಂಗೆ, ಅಥವಾ ನೀವು ಅವರ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ತಾ ಇದ್ದಂಗೆ ಯಾರೂ ತೊಗೊಳ್ಳಲ್ಲ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಒಂದು ರಿಯಲೈಸೇಷನ್ ಅನ್ನುವಂಥದ್ದು ಆಗ್ತಾ ಇದೆ. ಯು ಆರ್ ದ ರೈಟ್ ಚಾಯ್ಸ್ ಅಥವಾ ಯು ಆರ್ ದ ರೈಟ್ ಪಾರ್ಟ್ನರ್ ಅಂತ ಅಂದ್ಬಿಟ್ಟು ಆ ಪರ್ಸನ್ ಈಗ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ದ ಹರ್ಮಿಟ್, ಅವರು ನಿಮ್ಮಿಂದ ಅಥವಾ ಅವ್ರು ಇಷ್ಟಪಡ್ತಾ ಇರೋ ವ್ಯಕ್ತಿಯಿಂದನೂ ಕೂಡ ಅವರು ದೂರ ಆಗ್ತಾ ಇದ್ದಾರೆ. ಅಂದರೆ ಅವರು ಥರ್ಡ್ ಪಾರ್ಟಿ ಜೊತೆ ಇದ್ದರೆ ಅಲ್ಲೂ ಏನೋ ಅವ್ರು ಖುಷಿ ಆಗಿಲ್ಲ, ಅಥವಾ ಅಲ್ಲೂ ಏನೋ ಅವ್ರಿಗೆ ನೆಮ್ಮದಿ ಆಗಿಲ್ಲ, ಅಲ್ಲೂ ಕೂಡ ಅವರು ಲೋನ್ಲಿ ಆಗಿದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ಅವ್ರು ಮಾಡಿದ್ದು ತಪ್ಪು, ಅವ್ರಿಗೆ ಒಂದು ರಿಗ್ರೆಟ್ ಅಂತ ಆಗ್ತಾ ಇದೆ. ಅವರು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ತಿದ್ದಾರೆ. ಅಂದರೆ ಅವ್ರು ಏನು ಕರೆಕ್ಟ್ ಮಾಡಿದ್ರು, ಏನು ತಪ್ಪು ಮಾಡಿದ್ರು, ಯಾವುದು ರೈಟ್, ಯಾವುದು ರಾಂಗ್, ನಾನು ಈ ವ್ಯಕ್ತಿಯಿಂದ ದೂರ ಆಗಬಾರ್ದಿತ್ತು, ನಾನು ಈ ಥರ ದೂರ ಆಗಿದ್ದಕ್ಕೇ ಇವತ್ತು ಕರ್ಮ ನನಗೆ ಬಂದಿರೋದು, ನಾನು ಇನ್ಯಾವುದೋ ವ್ಯಕ್ತಿನ ನಂಬಿ ಬಂದೆ, ಆದರೆ ನನ್ನ ಪ್ರೀತಿಸಿದವ್ರನ್ನ ನಾನು ಮೋಸ ಮಾಡಿದೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಲೋನ್ಲಿನೆಸ್ ಅನ್ನುವಂಥದ್ದು ಕಾಡ್ತಾ ಇದೆ. ಆದಷ್ಟು ಬೇಗ ನಿಮ್ಮನ್ನು ರೀಚ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಅವರ ಒಂದು ಈಗೋ, ಆ್ಯಟಿಟ್ಯೂಡ್ ಅಥವಾ ಅವರ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ಅವರು ಏನಾದರೂ ಕೆಳಗಡೆ ಬಂದರೆ ಆದಷ್ಟು ಬೇಗ ನಿಮ್ಮನ್ನು ರೀಚ್ ಮಾಡ್ತಾರೆ. ಬಟ್ ಅವರು ಲೋನ್ಲಿ ಆಗಿರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಲ್ಲಿ ನೋಡ್ಬೋದು ಈ ಪರ್ಸನ್ ಮೇಲೆ ಕೂತ್ಕೊಂಡಿದ್ದಾನೆ. ಬಟ್ ಅವ್ರು ಏನಾದರೂ ಈ ಸ್ಟೆಪ್ಸ್ನ ಇಳ್ಕೊಂಡು ನಡ್ಕೊಂಡು ಬಂದರೆ ಅವ್ರು ನಿಮ್ಮನ್ನ ಆದಷ್ಟು ಬೇಗ ರೀಚ್ ಮಾಡ್ತಾರೆ. ಬಟ್ ಅವ್ರಿಗೆ ದಾರಿ ಇದೆ, ಆದರೆ ಆ ದಾರಿನ ಅವರು ಹುಡುಕೊಳ್ಳೋದಕ್ಕೆ ಟ್ರೈ ಮಾಡ್ತಿಲ್ಲ. ಅವ್ರನ್ನ ಅವರು ಬ್ಲೈಂಡ್ ಫೋಲ್ಡೆಡ್ ಆಗಿ ಅಲ್ಲಿ ಎಲ್ಲಿದ್ದಾರೋ ಅಲ್ಲೇ ಇದ್ಬಿಡೋಣ, ನಾನು ಮಾಡಿದ ತಪ್ಪಿಗೆ ನಾನು ಇಲ್ಲೇ ನಿಂತೋಗ್ಬಿಡೋಣ, ಈ ವ್ಯಕ್ತಿಗೆ ಇನ್ನೊಂದು ಸರಿ ಹೋಗಿ ನಾನು ಅಪ್ರೋಚ್ ಮಾಡೋದು ಬೇಡ, ಇವ್ರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೋದು. ಯಾಕೆಂದರೆ ನಾನು ಒಂದು ಸರಿ ಬಿಟ್ಟು ಬಂದಿದ್ದೀನಿ, ಮತ್ತೆ ನಾನು ನೀವಿಷ್ಟ, ನೀವು ನನಗೆ ಫ್ಯಾಮಿಲಿ ಥರ, ನೀವು ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಾ, ನೀವು ತುಂಬ ಲಾಯಲ್, ನೀವಂದರೆ ನನಗೆ ತುಂಬ ಇಷ್ಟ ಅಂತ ನಾನು ಹೋಗಿ ಹೇಳಿದರೆ ಈ ಪರ್ಸನ್ ನನ್ನನ್ನು ಎಕ್ಸೆಪ್ಟ್ ಮಾಡಲ್ವೇನೋ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಹೌವೆವರ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಒಂದು ಪ್ರೀತಿ, ಸಂತೋಷ, ಖುಷಿ, ನೆಮ್ಮದಿ ಅನ್ನೋವಂಥದ್ದಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇದೆಲ್ಲ ನೀವು ಕೊಡ್ಬೋದು. ನಿಮ್ಮ ಹತ್ರ ಬಂದರೆ ಅವರ ಜೀವನ ಚೆನ್ನಾಗಿರುತ್ತೆ, ಅವರು ನೆಮ್ಮದಿಯಾಗಿರ್ತಾರೆ, ಅವರ ಲೈಫಲ್ಲಿ ಯು ಆರ್ ದ ರೈಟ್ ಚಾಯ್ಸ್ ಅಂತ ಅವ್ರಿಗೆ ಗೊತ್ತಿದ್ರೂ ಕೂಡ ಆ ಪರ್ಸನ್ ಯಾವುದೋ ಒಂದು ಮೂರನೇ ವ್ಯಕ್ತಿಗೆ ಸಿಗಾಕೊಂಡಿರೋದ್ರಿಂದ ಅಲ್ಲಿಂದ ಈಗ ಮತ್ತೆ ಅವ್ರನ್ನ ಬಿಟ್ಟು ನಿಮ್ಮ ಹತ್ರ ಬಂದರೆ ನೀವು ಅವ್ರನ್ನ ಎಕ್ಸೆಪ್ಟ್ ಮಾಡ್ತೀರಾ, ಒಪ್ಕೊಳ್ತೀರಾ ಅನ್ನೋವಂಥದ್ದಿದೆ. ಆ್ಯಂಡ್ ಪೇಜ್ ಆಫ್ ವಾಂಡ್ಸ್ ಅಂತ ಅಂದರೆ ಅವ್ರಿಗೆ ಒಂದು ಕಮಿಟ್ಮೆಂಟ್ ಬೇಕಾಗಿದೆ. ಆ ಒಂದು ಕಮಿಟ್ಮೆಂಟ್ ನೀವು ಮತ್ತೆ ವಾಪಸ್ ಕೊಡ್ತೀರಾ, ನೀವು ಅವ್ರನ್ನ ಎಕ್ಸೆಪ್ಟ್ ಮಾಡ್ತೀರಾ ಅನ್ನೋದು ಒಂದು ಡೌಟ್ ಕೂಡ ಈ ಪರ್ಸನ್ ಇದೆ. ಏನೇ ಆದರೂ ಕೂಡ ಈ ಪರ್ಸನ್ ತುಂಬಾ ರಿಗ್ರೆಟ್ ಮಾಡ್ತಿದ್ದಾರೆ, ಬೇಜಾರು ಮಾಡ್ಕೊಳ್ತಿದ್ದಾರೆ. ಅವ್ರಿಗೆ ಒಂದು ಸಾರಿ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಅವರು ನಿಮ್ಮನ್ನು ತುಂಬ ಹರ್ಟ್ ಮಾಡಿದ್ದೀನಿ ಅಂತ ಅವರು ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ಅವರು ಚೀಟ್ ಮಾಡಿದ್ದಾರೆ ನಿಮ್ಮನ್ನು ಅಂತ ಕೂಡ ಅವ್ರಿಗೆ ರಿಯಲೈಸೇಷನ್ ಅನ್ನುವಂಥದ್ದು ಆಗ್ತಾ ಇದೆ. ಏನೇ ಆದರೂ ಕೂಡ ಅಟ್ ದ ಎಂಡ್ ಈ ಪರ್ಸನ್ ನೀವು ಕೊಟ್ಟಿದ್ದು ಪ್ರೀತಿ ಇನ್ಯಾರೂ ಕೊಡಲ್ಲ ಅನ್ನೋದು ಅರ್ಥ ಆಗಿ ಈ ಪರ್ಸನ್ ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಸೊ ವೆಯ್ಟ್ ಮಾಡಿ, ಈ ಪರ್ಸನ್ ನಿಮ್ಮಿಂದ ಓಡೋಗಿದ್ರೂ ಪರವಾಗಿಲ್ಲ, ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ಗೆ ವಾಪಸ್ ಬರೋ ಹಾಗೆ ಕಾಣಿಸ್ತಾ ಇದೆ. ಬಿಕಾಸ್ ಅವ್ರಿಗೆ ಒಂದು ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಬೇಕಾಗಿದೆ. ಸೊ ನೀವು ತಾಳ್ಮೆಯಿಂದ, ಪೇಷನ್ಸಿಂದ ಈ ವ್ಯಕ್ತಿಗೆ ವೆಯ್ಟ್ ಮಾಡ್ತಾ ಇದ್ರೆ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ಸೊ ಹೀಗೆ ವೆಯ್ಟ್ ಮಾಡ್ತಾ ಇರಿ, ಈ ಪರ್ಸನ್ ನಿಮ್ಮ ಲೈಫ್ಗೆ ಮತ್ತೆ ವಾಪಸ್ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ನಿಮ್ಗೇನಾದರೂ ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಮತ್ತು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಅನ್ನುವಂಥದ್ದನ್ನು ಮಾಡಿ ನೀವು ಬುಕ್ ಮಾಡ್ಕೋಬೋದು. ಧನ್ಯವಾದ. ಥ್ಯಾಂಕ್ ಯು.